Good morning, welcome to today's vlog. ಬನ್ನಿ ಇವತ್ತು ಲಂಚ್ ಪ್ರಿಪೇರ್ ಮಾಡೋಣ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ಲಾಸ್ಟಿಗೆ ನೆನಪಾಗಿದ್ದು ಫ್ರಿಜ್ಜಲ್ಲಿ ಇದ್ದಿದ್ದು ಈ ಸೊಪ್ಪು. ಸೊ ಇದನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಈ ಸೊಪ್ಪಿಗೆ ಬ್ಯಾಂಗ್ಳೂರಲ್ಲಿ ದಂಟಿನ ಸೊಪ್ಪು ಅಂತ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ತುಳುವಲ್ಲಿ ಇದಕ್ಕೆ ಪತ್ಪೆ ಅಂತ ಅಂತೀವಿ. ನಿಮ್ಮ ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಯೂಶ್ವಲಿ ನನಗೆ ಆರಾಮಾಗಿ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಕುಕ್ ಮಾಡೋ ಅಭ್ಯಾಸ. ಬಟ್ ಅದೇ ಥರ ಮಾಡಿ ವಿಡಿಯೋ ಮಾಡೋಣ ಅಂತಂದರೆ ಕಾಪಿರೈಟ್ಸ್ ಬರುತ್ತೆ. ಏನು ಮಾಡೋದು ಹೇಳಿ? ಹ್ಯಾವ್ ಯು ನೋಟಿಸ್ಡ್ sometimes cleaning your room suddenly changes your whole mood? When our surroundings are messy, brain always stays in a alert mode. Subconsciously it feels like unfinished work everywhere. That increases stress. But when we clean or arrange something, brain gets a feeling of control. Even small cleaning like arranging one shelf signals your mind that I am in a control of my life. That's why people enjoying organizing reels. It's not about cleaning, it's about the peace we feel after it. So next time if you feel irritated, try rearranging one small corner. Mood automatically become fresh. Okay, let's come back to kitchen now. ಫಸ್ಟು ಸೊಪ್ಪನ್ನು ನೀಟಾಗಿ ತೊಳ್ಕೊಬೇಕು. ಆಮೇಲೆ ಟೊಮೆಟೊ, ಹಾಫ್ ಆನಿಯನ್, ಆಮೇಲೆ 5 ಚಿಲ್ಲಿ, ಆಮೇಲೆ ಗಾರ್ಲಿಕ್ ಕ್ಲೋವ್ಸ್ ಎಲ್ಲ ತಗೊಂಡು ನೀಟಾಗಿ ಚಾಪ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ದಾಲ್ ಕೂಡ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಆಮ್ಲೆಟು ಮಾಡ್ಕೋತಾ ಇದ್ದೀನಿ. ಆಮ್ಲೆಟಲ್ಲಿ ನಾನು ಯೂಸ್ ಮಾಡೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಎಷ್ಟು ಜನ ಯೂಸ್ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನನಗಂತೂ ಆಮ್ಲೆಟ್ಗೆ ಕರಿ ಲೀವ್ಸ್ ಹಾಕೋದು ತುಂಬ ಇಷ್ಟ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಇಲ್ಲಿ ತನಕ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ದಟ್ಸ್ ಆಲ್ ಅಬೌಟ್ ಟುಡೇಸ್ ಲಂಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.